ನಮಸ್ತೆ ಸ್ನೇಹಿತರೆ, ಆಶಾ ಪರಮೇಶ ಯೂಟ್ಯೂಬ್ ಚಾನಲ್ಗೆ. ಹಿಂದೂ ಧರ್ಮದಲ್ಲಿ ಆಷಾಢ ಮಾಸಕ್ಕೆ ತನ್ನದೇ ಆದ ಧಾರ್ಮಿಕ ಮಹತ್ವವಿದೆ. ಸಾಮಾನ್ಯವಾಗಿ ಆಷಾಢ ಎಂದರೆ ಶುಕ್ರವಾರದ ಚಾಮುಂಡೇಶ್ವರಿ ಅಥವಾ ಲಕ್ಷ್ಮೀ ಪೂಜೆಗೆ ನೆನಪಿಗೆ ಬರುತ್ತದೆ ಅಲ್ವೇ. ಆದರೆ ಆಷಾಢ ಮಾಸದ ಸೋಮವಾರಗಳಂದು ಶಿವನನ್ನು ಪೂಜಿಸುವುದು ಅತ್ಯಂತ ಶ್ರೇಷ್ಠ ಎಂದು ನಿಮಗೆ ಗೊತ್ತೇ? ಇಂದಿನ ವಿಡಿಯೋದಲ್ಲಿ ನಾವು ಆಷಾಢ ಸೋಮವಾರದ ವ್ರತದ ಮಹತ್ವ, ಪೂಜಾ ವಿಧಾನ ಮತ್ತು ಅದರ ನಿಯಮಗಳನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ವ್ರತ ಇಷ್ಟೊಂದು ಮಹತ್ವ ಯಾಕೆ ಗೊತ್ತಾ? ಪುರಾಣಗಳ ಪ್ರಕಾರ ಆಷಾಢ ಮಾಸದ ಸೋಮವಾರದಂದು ಶಿವನನ್ನು ಆರಾಧಿಸುವುದರಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ದೇವತೆಗಳಾದ ರಾಜನಾದ ಇಂದ್ರನು ತನಗಿದ್ದ ಶಾಪದಿಂದ ಮುಕ್ತಿ ಪಡೆಯಲು ಆಷಾಢ ಮಾಸದಲ್ಲಿಯೇ ಶಿವನನ್ನು ಕುರಿತು ತಪಸ್ಸು ಮಾಡಿ ಸೋಮವಾರದ ವ್ರತ ಆಚರಿಸಿದ್ದನು ಎಂದು ಧಾರ್ಮಿಕ ಗ್ರಂಥಗಳು ಹೇಳುತ್ತವೆ ಅಲ್ವಾ. ಈ ವ್ರತ ಮಾಡೋದರಿಂದ ದೀರ್ಘಾಯುಷ್ಯ ಮತ್ತು ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಜನ್ಮಾಂತರಗಳ ಪಾಪಕರ್ಮಗಳು ನಾಶವಾಗುತ್ತವೆ. ವಿವಾಹದ ಅಡೆತಡೆಗಳು ನಿವಾರಣೆಯಾಗಿ ಉತ್ತಮ ವೈವಾಹಿಕ ಜೀವನ ಲಭಿಸುತ್ತದೆ. ಇಷ್ಟೆಲ್ಲ ಫಲಗಳು ಈ ಪೂಜೆಯಿಂದ, ಈ ವ್ರತದಿಂದ ಸಿಗುತ್ತವೆ ಅಂದರೆ ನಾವು ಯಾಕೆ ಮಾಡಬಾರದು ಅಲ್ವಾ. ಈ ಪೂಜೆಗೆ ಏನೇನು ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಯಾವುದೇ ಪೂಜೆ ಮಾಡಬೇಕು ಅಂತಂದರೆ ಪ್ರತಿಯೊಂದು ನಾವು ಪೂಜೆಗೆ ಏನೇನು ಬೇಕು ಎಲ್ಲ ಸಾಮಗ್ರಿಗಳನ್ನ ಜೋಡಿಸ್ಕೋಬೇಕು. ಮಧ್ಯೆ ಎದ್ದು ಹೋಗಬಾರ್ದು. ಮಧ್ಯೆ ಎದ್ದು ಹೋದರೆ ಅದ್ರ ಫಲಗಳು ನಮಗೆ ಅಷ್ಟೊಂದು ಸಿಗೋದಿಲ್ಲ. ಹಾಗಾಗಿ ಪೂಜೆಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಶಿವನ ಮೂರ್ತಿ ಅಥವಾ ಲಿಂಗ ಇದ್ದರೆ ತುಂಬ ಒಳ್ಳೆಯದು. ಪಂಚಾಮೃತ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇಷ್ಟು ಪಂಚಾಮೃತ ಜೋಡಿಸ್ಕೊಂಡಿರಿ. ಮತ್ತು ಗಂಗಾಜಲ ಅಂದರೆ ಶುದ್ಧವಾಗಿರ್ತಕ್ಕಂಥ ನೀರು. ಬಿಲ್ಪತ್ರೆ, ಶಿವನಿಗೆ ಅತ್ಯಂತ ಪ್ರಿಯ ಅಲ್ವಾ ಬಿಲ್ಪತ್ರೆ, ತುಂಬೆ ಹೂವು, ಎಕ್ಕದ ಹೂವು ಎಲ್ಲ ಶಿವನಿಗೆ ಅರ್ಪಣೆ ಮಾಡ್ಬೋದು. ಮತ್ತು ಬಿಳಿ ಹೂವು ತುಂಬ ಇಷ್ಟ ಶಿವಪ್ಪನಿಗೆ. ಹಂಗಾಗಿ ಬಿಳಿ ಹೂವು, ಶ್ರೀಗಂಧ, ಭಸ್ಮ, ಧೂಪ, ದೀಪ, ಕರ್ಪೂರ ಮತ್ತು ನೈವೇದ್ಯಕ್ಕೆ ಹಣ್ಣು ಅಥವಾ ಪಾಯಸ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನೇ ನೈವೇದ್ಯ ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಬೇಕು. ಅಷ್ಟೇ ಆಗಲಿ, ನಾವು ಆಡಂಬರ ಪೂಜೆ ದೇವರಿಗೆ ಸಲ್ಲದು. ಓಕೆನಾ? ಈ ಪೂಜೆ ನಿಯಮ ಅಂತಂದರೆ, ಈ ಪೂಜೆ ಯಾವ ರೀತಿ ಮಾಡಬೇಕು ಅಂದರೆ, ಯಾವ ರೀತಿ ನಾವು ಇರಬೇಕು ಅಂತಂದರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇರಬೇಕು. ಉಪವಾಸ ಪೂರ್ತಿ ಇರೋಕ್ಕಾಗದೇ ಇರೋರು ಹಾಲು ಹಣ್ಣು ತೆಗೆದುಕೊಳ್ಳ್ರಿ, ಅನ್ನ ಮಾತ್ರ ತಿನ್ನಬೇಡಿ. ಉಪವಾಸ ಏನಂದರೆ ಸಂಜೆ ಮತ್ತೆ ನಾವು ಶಿವನಿಗೆ ಅಭಿಷೇಕ, ಸಂಜೆ ಪೂಜೆ ಇರುತ್ತೆ. ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆ ಅಭಿಷೇಕ ಮಾಡಿ ಪೂಜೆ ಮಾಡಿ ನಾವು ದೇವರಿಗೆ ಇಟ್ಟಿರ್ತಕ್ಕಂಥ ನೈವೇದ್ಯ ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಅವಾಯ್ಡ್ ಮಾಡಿ. ದೇವ್ರ ಪೂಜೆಗೆ ಈರುಳ್ಳಿ ಬೆಳ್ಳುಳ್ಳಿ ಒಳ್ಳೆಯದಲ್ಲ. ಮತ್ತು ಬ್ರಹ್ಮಚರ್ಯನ ಆದಷ್ಟು ಪಾಲನೆ ಮಾಡಿ. ಮತ್ತು ಯಾರ ಹತ್ರನೂ ಸಿಟ್ಟು ಮಾಡ್ಕೊಳ್ಳೋದಾಗಲಿ ಜಗಳ ಆಡೋದಾಗಲಿ ಹಿಂಗೆಲ್ಲ ಮಾಡಬೇಡಿ. ಆದಷ್ಟು ಎಷ್ಟಾದರೆ ಎಷ್ಟು ನಾವು ಮೌನದಿಂದ ಇದ್ದು ದೇವರ ಧ್ಯಾನ ಮಾಡ್ಕೊಳ್ಳಿ. ಬನ್ನಿ, ಈಗ ಪೂಜೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದರೆ, ಸೋಮವಾರ ಬೇಗ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆ ಅಂದರೆ ಒಗೆದಿರ್ತಕ್ಕಂಥ ಬಟ್ಟೆಯನ್ನು ಉಟ್ಕೊಂಡು ದೇವ್ರ ಮನೆ ಮುಂದೆ ಅಂದರೆ ನಿಮ್ಮ ಕುಲದೇವರು ಪೂಜೆ ಇರುತ್ತಲ್ಲ, ಕುಲದೇವರ ಪೂಜೆ ಎಲ್ಲ ಮಾಡಿ ಇಟ್ಕೊಂಡು ದೀಪ ಮಾಮೂಲಿ ಧೂಪ ದೀಪ ಎಲ್ಲ ಮಾಡಿಬಿಟ್ಟು ನೈವೇದ್ಯ ಮನೆ ದೇವರಿಗೆ ಎಲ್ಲ ಮಾಡಿ ಇಟ್ಕೊಂಡಿರಿ. ಸಂಜೆ ಒಂದು 3-4 ಗಂಟೆ ಹಿಂಗೆ ಮತ್ತೆ ಹೆಗ್ಲ ಮೇಲೆ ಸ್ನಾನ. ಬೆಳಗ್ಗೆ ತಲೆ ಸ್ನಾನ ಮಾಡಿರ್ತೀರ, ಸಂಜೆ ಹೆಗ್ಲ ಸ್ನಾನ ಮಾತ್ರ ಮಾಡಿ ಮಡಿ ಬಟ್ಟೆಯನ್ನು ಉಟ್ಕೊಂಡು ಶಿವನಿಗೆ ಅಭಿಷೇಕಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ನಾನು ಮೇಲೆ ತಿಳಿಸಿರ್ತಕ್ಕಂಥ ಎಲ್ಲ ವಸ್ತುಗಳು ಜೋಡಿಸಿಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಆದಮೇಲೆ ಅಭಿಷೇಕ, ಅಲಂಕಾರ ಮತ್ತು ನೀವು ಮಂತ್ರ ಅಂದರೆ ಓಂ ನಮಃ ಶಿವಾಯ ಆದರೂ ಹೇಳ್ಕೊಂಡು ಅಭಿಷೇಕ ಮಾಡ್ಕೊಳ್ಳಿ. ಇಲ್ಲ ನಮಗೆ ಬರುತ್ತೆ ಅಂತಂದರೆ ಮಹಾಮೃತ್ಯುಂಜಯ ಮಂತ್ರವನ್ನು ಸಹ ಎಲ್ಲ ಪಠಣೆ ಮಾಡಿ ಮತ್ತು ಶಿವಾಷ್ಟೋತ್ತರ ಹೇಳಿ. ನಿಮಗೆ ಶಿವನ ಬಗ್ಗೆ ಏನೇನು ಸ್ತೋತ್ರ ಬರುತ್ತೋ ಎಲ್ಲನೂ ಅರ್ಪಣೆ ಮಾಡಿ ಶಿವನಿಗೆ. ಆಮೇಲೆ ಮಹಾಮಂಗಳಾರತಿಯಾಗಿ ಕೊನೆಗೆ ಧೂಪ ದೀಪ ನೈವೇದ್ಯ ತೋರಿಸಿ ಕರ್ಪೂರದ ಆರತಿಯನ್ನು ಮಾಡಿ ನಂತರ ನೀವು ಪ್ರಸಾದವಾಗಿ ದೇವರಿಗೆ ನೈವೇದ್ಯ ಇಟ್ಟಿರ್ತಕ್ಕಂಥ ಪ್ರಸಾದನ ಸ್ವೀಕರಣೆ ಮಾಡ್ಬೋದು. ಆದಷ್ಟು ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ. ಒಂದಿಲ್ಲ ಅಂದರೂ ನಡೆಯುತ್ತೆ, ನಾವು ಭಕ್ತಿಪೂರ್ವಕವಾಗಿ ದೇವರಿಗೆ ಪೂಜೆ ಮಾಡಬೇಕು ಅಷ್ಟೇ ಸ್ನೇಹಿತರೆ. ಕೆಲಸಕ್ಕೆ ಹೋಗೋರು ನಾವು ಬೆಳಗ್ಗೆ ಪೂಜೆ ಆಗುತ್ತೆ ಸಂಜೆ ಪೂಜೆ ಆಗಲ್ಲ ಅನ್ನೋರು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮುಗಿಸ್ಬಿಟ್ಟು ನೀವು ಉಪವಾಸ ಅಂದರೆ ದೇವ್ರಿಗೆ ಒಂದು ಸ್ವಲ್ಪ ಏನಾದ್ರು ಒಂದು ಚೂರು ನೈವೇದ್ಯ ಮಾಡಿ, ಸ್ವಲ್ಪ ನೈವೇದ್ಯ ಹಣ್ಣು ಆ ಥರದ್ದೇನು ನೈವೇದ್ಯ ಮಾಡಿ ಅಷ್ಟು ನೀವು ತೊಗೊಂಡು ಕೆಲಸಕ್ಕೆ ಹೋಗಿ ಸಂಜೆ ಬಂದು ಧೂಪ ದೀಪ ಮತ್ತು ಮಾಡಿ ನೈವೇದ್ಯ ಏನಾದರೂ ಮಾಡಿ ನೀವು ಬೇಕಾದ್ರೆ ಉಪವಾಸ ಬಿಡ್ಬೋದು. ಈಗೂ ಪೂಜೆ ಮಾಡ್ಕೋಬೋದು. ಆಗದೇ ಇರೋರು ನಾವು ಪೂಜೆ ಮಾಡಲೇಬೇಕು ಅಂತ ಒಂದು ಮನಸ್ಸಲ್ಲಿ ಸಂಕಲ್ಪ ಇರುತ್ತಲ್ಲ, ಹಂಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸಹ ಪೂಜೆ ಮಾಡಿಕೊಂಡು ಇದು ಮಾಡಿ ಆಗೋರು ಸಂಜೆ ಪೂಜೆ ಮಾಡಿ ಅಭಿಷೇಕ ಎಲ್ಲ ಸಂಜೆ ಮಾಡ್ಕೊಳ್ಳಿ. ಶಿವನ ಪೂಜೆ ಹಂತವಾಗಿ ಬೇಕು ಅಂತಂದರೆ ನಾನು ಹಳೆ ವಿಡಿಯೋ ಒಂದು ಇದೆ, ಅದನ್ನು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸಂಕಲ್ಪ ಬೇಕು ಅಂದರೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ.
ಹಾಗೆ ಪೂಜೆ ಮುಗಿದ ಬಳಿಕ ನಿಮ್ಮ ಕೈಲಾದಷ್ಟು ಅಕ್ಕಿ ಬೆಲ್ಲ ಅಥವಾ ಗೋಧಿಯನ್ನು ಯಾರಿಗಾದರೂ ದಾನ ಮಾಡಿ. ಅಂದರೆ ಸಂಜೆ ಪೂಜೆ ಮಾಡೋರು ಸಂಕಲ್ಪ ಮಾಡಿ ಇಟ್ಟು ನೆಕ್ಸ್ಟ್ ಡೇ ಬೇಕಾದ್ರೆ ನೀವು ದೇವಸ್ಥಾನಕ್ಕೆ ಯಾರಿಗಾದರೂ ದಾನ ಮಾಡಿ. ಬೆಳಗ್ಗೆ ಪೂಜೆ ಮಾಡೋರು ಅಷ್ಟೇ ಸಂಕಲ್ಪ ಮಾಡಿ ದೇವ್ರ ಮುಂದೆ ಇಟ್ಟಿರ್ರಿ. ಏನೇನು ಮಾಡಬೇಕು ಅಂತಂದರೆ ಅಕ್ಕಿ ಬೆಲ್ಲ ಅಥವಾ ಗೋಧಿಯನ್ನು ಯಾರಿಗಾದರೂ ದಾನ ಮಾಡಿ. ಇದರಿಂದ ನಿಮ್ಮ ಜಾತಕದಲ್ಲಿರುವ ಸೂರ್ಯ ಮತ್ತು ಚಂದ್ರ ದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಕಾಣಬಹುದು ಸ್ನೇಹಿತರೆ. ನೋಡಿದ್ರಲ್ಲ ವೀಕ್ಷಕರೇ, ಆಷಾಢ ಸೋಮವಾರ ವ್ರತದ ಆಚರಣೆ ಎಷ್ಟು ಸುಲಭ ಮತ್ತು ಎಷ್ಟು ಮಹತ್ವ ಇದೆ. ಇಷ್ಟೊಂದು ಮಹತ್ವ ಇರೋ ವ್ರತ ನಾವು ಯಾಕೆ ಆಚರಣೆ ಮಾಡಬಾರ್ದು? ಈ ವ್ರತ ಆಚರಣೆ ಮಾಡಿ ಅದರ ಫಲ ನಾವು ಯಾಕೆ ಪಡ್ಕೋಬಾರ್ದು ಅಲ್ವಾ? ಈ ಆಷಾಢ ಮಾಸದಲ್ಲಿ ನಾವು ಕೂಡ ಈ ವ್ರತವನ್ನು ಆಚರಿಸಿ ಆ ಭೋಲೆನಾಥನ ಕೃಪೆಗೆ ಪಾತ್ರರಾಗಿ. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯಬೇಡಿ. ಮತ್ತು ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಬರೀರಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಧನ್ಯವಾದಗಳು. ಓಂ ನಮಃ ಶಿವಾಯ.